ನಮ್ಮ ಎಂಗೇಜ್ಮೆಂಟ್ ಡೇಟ್ ಯಾವುದು? ಇದು ಹೇಳಲಿಲ್ಲ ಅಂದ್ರೆ ಹೊಡೆದಾಕ್ತೀನಿ. ಮದ್ವೆಗೆ 1 ವರ್ಷ ಇರೋದು ವೇಸ್ಟ್ ಇವ್ರ ಜೊತೆ. ನಾನು ಇಷ್ಟನೋ ನಿಮ್ಮ ಮಗಳು ಇಷ್ಟನೋ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಿಲ್ಲ, ಇವಾಗ ಸಂಜೆ 8 ಗಂಟೆಲಿ ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನವ್ಯ ಅವ್ರ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಅವ್ರಿಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಅವ್ರಿಗೆ ಏನು ಅಂತಲೂ ಗೊತ್ತಿಲ್ಲ. ಏನು ವಿಡಿಯೋ ಅಂತ ಅಂದರೆ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಏನೇನು ಕ್ವಶನ್ಸ್ನ ಪ್ರಿಪೇರ್ ಮಾಡಿದ್ದೀನಿ ಅಂತಲೂ ಕೂಡ ಗೊತ್ತಿಲ್ಲ. ನೋಡೋಣ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ನವೀನ್ ಅವ್ರನ್ನ ಕರೆಯೋಣ ಇವಾಗ. ಬನ್ನಿರಿ. ಏನು ಪ್ಲ್ಯಾನು? ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ನಾನು ಹೇಳಿಲ್ಲ. ನೋಡೋಣ ನನ್ನ ಬಗ್ಗೆ ಸೀಕ್ರೆಟ್ ಆಗಿ ಏನೋ ಕೇಳಬೇಕು ಅಂತ ಹೇಳ್ತಿದ್ದಾರೆ, ಅದೇನೋ ನೋಡೋಣ. ಇಷ್ಟು ತಿಳ್ಕೊಂಡಿದ್ದಾರೆ ಮದುವೆಗೆ 1 ವರ್ಷದಲ್ಲಿ ಅಂತ. ಏನಂತ ಅಂದರೆ ನಾನು ಅವ್ರಿಗೂ ಕೂಡ ತೋರಿಸಿಲ್ಲ. ನೋಡಿ, ಈ ಥರ ನಾನು ಕ್ವಶನ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇವ್ರ ಫೋನಿಗೆ ಸೆಂಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಏನೇನು ಕೇಳ್ತೀನಿ ಅಂತ. ಬಟ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಾನು ಕೂಡ ಅವ್ರಿಗೆ ಪ್ರಾಪರಾಗಿ ನನಗೆ ಈ ಥರನೇ ಇಷ್ಟ, ಇದೇ ಥರ ಇಷ್ಟ ಅಂತ ಯಾವತ್ತೂ ಹೇಳಿಲ್ಲ. ಬಟ್ ಎಲ್ಲ ಒಂದೊಂದನ್ನ ಹೇಳ್ಕೊಂಡಿದ್ದೀನಿ. ನೋಡೋಣ ಅದನ್ನು ತಿಳ್ಕೊಂಡಿದ್ದಾರಾ ಏನು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೊಸ ವ್ಯೂವರ್ಸ್ ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ರೆಡಿನಾ? ಓಕೆ. ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀವಿ, ಯಾಕೆಂದರೆ ಪಾಪು ಇಲ್ಲೇ ಪಕ್ಕದಲ್ಲಿ ಮಲಗಿದೆ. ಹಾಗಾಗಿ ನೋಡೋಣ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ಕೇಳೋಣ ಫಸ್ಟ್ ಒನ್. ಹೇಳು. ನಾನು ಆ್ಯಕ್ಚುಲಿ ಅವ್ರಿಗೆ ಯಾವ ಕ್ವಶನ್ನು ತೋರಿಸಿಲ್ಲ. ಫಸ್ಟು ನನಗಿಷ್ಟ ಆಗೋ ಕಲರ್ ಪಿಂಕ್. ಹೇಳು ಅಲ್ವಾ? ಒಂದು ಗೆಸ್ಸು. ನಾನು ಹೇಳಿಲ್ಲ ಇದನ್ನು, ಆ್ಯಕ್ಚುಲಿ ನಿಂಗೆ ಗೊತ್ತಿಲ್ಲ, ಆದರೂ ಒಂದು ಗೆಸ್ ಮಾಡು. ಯಾವ್ದು ಇಷ್ಟ ಆಗ್ಬೋದು ಅಂತ. ಸ್ಕೈ ಬ್ಲೂ. ಕರೆಕ್ಟ್. ಆ್ಯಕ್ಚುಲಿ ಇದನ್ನು ಹೇಳಿಲ್ಲ ನಾನು ಅವ್ರಿಗೆ ಸ್ಕೈ ಬ್ಲೂ ಅಂತ. ಬಟ್ ನನಗೆ ಫೇವ್ರೆಟ್ ಕಲರ್ ಅಂತ ಅಂದರೆ ಸ್ಕೈ ಬ್ಲೂ. ಮತ್ತು ನನಗೆ ಇಷ್ಟ ಆಗೋ ಡ್ರೆಸ್ ಯಾವುದು ಅಂದರೆ, ಇವಾಗ ಸ್ಯಾರಿ, ವೆಸ್ಟರ್ನ್ ವೇರು, ಈ ಥರ. ಕರೆಕ್ಟ್ ಗೈಸ್. ವೆಸ್ಟರ್ನ್ ವೇರ್ ಅಂದರೆ ಇಷ್ಟ ನನಗೆ. ಅಂದರೆ ಸ್ಯಾರಿನೂ ಇಷ್ಟ, ಬಟ್ ವೆಸ್ಟರ್ನ್ ವೇರ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ನನಗೆ ಹೋಟೆಲ್ ಫುಡ್ ಇಷ್ಟನಾ ಅಥವಾ ಮನೆ ಊಟ ಇಷ್ಟಪಡ್ತೀನಿ? ಮನೆ ಊಟ. ಕರೆಕ್ಟ್. ಅಂದರೆ ಹೋಟೆಲ್ದು ಇಷ್ಟ, ಬಟ್ 50-50. ಅಂದರೆ ಮನೆ ಊಟ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಪಾನಿಪುರಿ ಆರ್ ಗೋಲ್ಗಪ್ಪ? ಗೋಲ್ಗಪ್ಪ. ಈಗ ಪಕ್ಕ ಗೊತ್ತಿತ್ತು ನಂಗೆ ಹೇಳ್ತಾರೆ ಅಂತ. ಹಿಂಗೆ ಒಂದೊಂದನ್ನು ಹೇಳಿದ್ದೀನಿ ಅಷ್ಟೇ. ನನಗೆ ನೀವು ಯಾವ ಥರ ಇದ್ರೆ ಇಷ್ಟ ಆಗುತ್ತೆ ಅಂತಂದರೆ, ನೀವು ಹೆಂಗೆ ಗೊತ್ತಾ, ಇವಾಗ ಮೂಡಿ ಅಂದರೆ ಇವಾಗ ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ಸಡನ್ನಾಗಿ ರೇಗಾಡೋದು, ಈ ಥರ ಇದ್ರೆ ಇಷ್ಟ ಆಗುತ್ತೋ, ಇಲ್ಲ ರೊಮ್ಯಾಂಟಿಕ್ ಆಗಿದ್ರೆ ಇಷ್ಟ ಆಗುತ್ತೋ? ನನಗೆ ನೀವು? ನಾನು ರೊಮ್ಯಾಂಟಿಕ್ ಆಗಿದ್ರೆ ಇಷ್ಟ, ನಾರ್ಮಲ್ ಆಗಿ. ಕರೆಕ್ಟ್. ಯಾವ ಹುಡುಗಿರಿಗೆ ತಾನೇ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಇಷ್ಟ ಇರಲ್ಲ ಅಲ್ವಾ? ನನಗಿಷ್ಟ ಆಗೋ ನಾನ್ ವೆಜ್ ಯಾವುದು? ನಾನ್ ವೆಜ್ ಚಿಕನ್. ಆಪ್ಷನ್ ಕೊಡ್ತೀನಿ ಇದಕ್ಕೆ, ಆಯ್ತಾ? ಮಟನ್, ಚಿಕನ್, ತಲೆಕಾಲು. ತಲೆಕಾಲು. ಕರೆಕ್ಟ್. ಇದು ಹೇಳ್ತೀರಾ ಅಂತ ಗೊತ್ತಿತ್ತು. ನನಗೆ ಏನಕ್ಕೂ ಇತ್ತೀಚೆಗೆ ಜಾಸ್ತಿ ತಲೆಕಾಲು ಅಂದರೆ ಇಷ್ಟ ಆಗ್ತಿದೆ ಸದ್ಯ. ಇವಾಗ ತಿಂದು ಗೊತ್ತಿಲ್ಲ, ಬಟ್ ಏನಕ್ಕೂ ಗೊತ್ತಿಲ್ಲ. ನಮ್ಮ ಎಂಗೇಜ್ಮೆಂಟ್ ಡೇಟ್ ಯಾವುದು? ಇದು ಹೇಳಲಿಲ್ಲ ಅಂದರೆ ಹೊಡೆದಾಕ್ತೀನಿ. ಇದು ಹೇಳಲಿಲ್ಲ ಅಂತ ಅಂದರೆ ಮಾತಾಡ್ಸಲ್ಲ ನಾನು. ಮದ್ವೆಗೆ 1 ವರ್ಷ ಇರೋದು ವೇಸ್ಟ್ ಇವ್ರ ಜೊತೆ. ನಾನು ಹೇಳಿ 24 ಯಾವ 24 ಮಂತು? ಆಕ್ಚುಲಿ ಇಲ್ಲಿ ಆನ್ಸರ್ ಮಾಡಿ ಇಟ್ಕೊಂಡಿದ್ದೀನಿ. 24 ಕರೆಕ್ಟು, ಡೇಟ್ ಕರೆಕ್ಟು, ಬಟ್ ಮಂತ್
ನೋಡಿ ಎಂಗೇಜ್ಮೆಂಟ್ ಆವಾಗ ಎಂಗೇಜ್ಮೆಂಟ್ ಮಾತುಕತೆಗೆಲ್ಲ ಕರೆದು ಫಸ್ಟ್ ಸ್ಟೆಪ್ ಅದು ಮ್ಯಾರೇಜ್ಗೆ, ಅದನ್ನೇ ಮರ್ತ್ಕೊಂಡಿದ್ದಾರೆ. ಮರ್ತ್ಕೊಂಡಿಲ್ಲ, ಹೇಳ್ತಿದ್ದಿಲ್ಲ, ಬರ್ತೇ ಇಲ್ಲ. ಓಕೆ, ಗೊತ್ತಿಲ್ವಾ? 24 ಕರೆಕ್ಟು ಡೇಟು, ಬಟ್ ಮಂತ್ ಗೊತ್ತಿಲ್ವಾ? ಡೇಟ್ ಹೇಳಿದ್ದೀನಲ್ಲ. ಇಲ್ಲ, ಆ ಥರ ಇಲ್ಲ ನೋಡಿ ಗೈಸ್, ಈ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಡೇಟ್ ಕೇಳಿದ್ರು ಹೇಳಿದ್ದೀನಿ. ನಾನು ಮಂತ್ ಕೇಳ್ತಿದ್ದೀನಲ್ಲ, ಗೊತ್ತಿಲ್ವಾ? ಏಪ್ರಿಲ್ 24 ಗೊತ್ತಿತ್ತು. ಇವಾಗ ನಾನು ಹೇಳಿದ್ಮೇಲೆ ಗೊತ್ತಿತ್ತು ಗೈಸ್, ನಾನು ಬೇಕು ಅಂತ ಹೇಳಲಿಲ್ಲ. ಇವೆಲ್ಲ ನಾನು ಇತ್ತೀಚೆಗೆ ಜಾಸ್ತಿ ಇಷ್ಟಪಡೋ ಸೋಷಿಯಲ್ ಮೀಡಿಯಾ ಅಂದರೆ ಯಾವುದು? ಇದಕ್ಕೆ ಆಪ್ಷನ್ ಕೊಡ್ತೀನಿ. ಇನ್ಸ್ಟಾಗ್ರಾಮ್, ಮೋಜ್, ಯೂಟ್ಯೂಬ್. ಕರೆಕ್ಟು. ಏನಂತಂದರೆ ನಾನು ಸೀರಿಯಸ್ಲಿ ನಿಮ್ಗೆ ಮುಂಚೆ ಹೇಳಿದ್ದೀನಿ, ನನಗೆ ಯೂಟ್ಯೂಬಲ್ಲಿ ಯಾವ ಥರ ವಿಡಿಯೋ ಮಾಡಬೇಕು ಮತ್ತು ಯಾವ ಥರ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿದ್ದೆ ಅಷ್ಟೇ. ಯೂಟ್ಯೂಬ್ ಯೂಸು ಕೂಡ ಮಾಡ್ತಿರ್ಲಿಲ್ಲ. ಏನಾದರೂ ನೋಡಬೇಕು ಅಂತಂದರೆ ಮಾತ್ರ ನಾನು ಯೂಟ್ಯೂಬ್ನ ಯೂಸ್ ಮಾಡ್ತಿದ್ದು. ಬಟ್ ಇತ್ತೀಚೆಗೆ ಆ್ಯಕ್ಚುಲಿ ಯೂಸ್ ಮಾಡೋದ್ರ ಜೊತೆಗೆ ಸ್ವಲ್ಪ ಎಡಿಟ್ ಕೂಡ ಆಗಿದ್ದೀವಿ, ಏಕೆಂದರೆ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೇ ಇತ್ತೀಚೆಗೆ ಯೂಟ್ಯೂಬ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಇನ್ನೊಂದು ಅದಕ್ಕೆ ಆಪೋಸಿಟ್ಟು, ನನಗಿಷ್ಟ ಆಗದೆ ಇರೋ ಸೋಷಿಯಲ್ ಮೀಡಿಯಾ ಯಾವುದು? ಇದಕ್ಕೂ ಕೊಡ್ತೀನಿ ಆಪ್ಷನ್, ಗೊತ್ತಾ? ಆಪ್ಷನ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್. ಆ್ಯಕ್ಚುಲಿ ಗೊತ್ತಿತ್ತು ನನಗೆ ಏನೋ ಗೊತ್ತಿಲ್ಲ ಫಸ್ಟು, ಇವಾಗ್ಲಿಂದ ಅಂತಲ್ಲ, ನನಗೆ ಮೊದಲಿಂದನೂ ಅಷ್ಟೇ. ಫೇಸ್ಬುಕ್ ಅಂತಂದರೆ ಅದೇನಕ್ಕೂ ಗೊತ್ತಿಲ್ಲ, ಬಟ್ ಆಗಲ್ಲ ನನಗೆ. ಹಾಗಾಗಿ ನಾನು ಫೇಸ್ಬುಕ್ ಕೂಡ ಯೂಸ್ ಮಾಡಲ್ಲ. ಇವ್ರಿಗೆ ಹೇಳ್ತಾ ಇರ್ತೀನಿ, ನನ್ನ ಫೋನಲ್ಲಿ ಓಪನ್ ಮಾಡಬೇಡಿ ಅಂತ, ಅದೇನೋ ಅದಾಗಲ್ಲ ಫೇಸ್ಬುಕ್ ಅಂದರೆ ನನಗೆ. ಓಕೆನಾ, ನೆಕ್ಸ್ಟು ಟೋಟಲು 15 or 14 ಕ್ವಶನ್ಸ್ ಇದೆ. ಇವಾಗ 10th ಕ್ವಶನ್ ಯಾವುದಿದೆ ಅದನ್ನು ಕೇಳೋಣ. ನಂಗೆ ತುಂಬ ಇಷ್ಟ ಆಗೋ ಟೂರಿಸ್ಟ್ ಪ್ಲೇಸ್ ಯಾವುದು ಇತ್ತೀಚೆಗೆ? ಇದು ಹೋಗಿಲ್ಲದೆ ಇರೋದು, ಇಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿರೋದು. ಇದೆ ಕರೆಕ್ಟ್. ಅಂದರೆ ಇದು ಗೊತ್ತು ಆ್ಯಕ್ಚುಲಿ, ಇತ್ತೀಚೆಗೆ ಅದನ್ನು 1 hour ಅದು ಏನಕ್ಕೆ ನಂಗೆ ಇನ್ಸ್ಟಾಗ್ರಾಮೆಲ್ಲ ರೀಲ್ಸ್ ನೋಡಿನೇ ಅರ್ಧ ಹೋಗಬೇಕು ಅಂತ ಆಸೆ ಆಗಿಬಿಟ್ಟಿದೆ ಅನಿಸುತ್ತೆ. ಅದನ್ನು ಹೇಳ್ತಾ ಇರ್ತೀನಿ ಯಾವಾಗಲೂ. ಇದು ಪಕ್ಕ ಗೊತ್ತಿತ್ತು ನಂಗೆ ಹೇಳ್ತಾರೆ ಅಂತ. ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಯಾವಾಗ ಗೊತ್ತಿಲ್ಲ, ನೋಡೋಣ. ನನಗೆ ಇವಾಗಿನ ಮೂವಿ ಇಷ್ಟನೋ ಅಥವಾ ಹಳೆ ಕಾಲ? ಇದು ಆ್ಯಕ್ಚುಲಿ ಇವ್ರಿಗೆ ಗೊತ್ತು, ಏಕೆ ಅಂತಂದರೆ ಏನು ಅವನ ಹೆಸರೇನು? ಅವನ ಮೂವಿ ಜಾಸ್ತಿ ಇಷ್ಟ. ಯಾರು? ಕಾಶಿನಾಥ್. ಆ್ಯಕ್ಚುಲಿ ನಾನು ಯಾವಾಗಲೂ ಅಷ್ಟೇ, ಮನೇಲಿ ಒಬ್ಬಳೇ ಬೋರ್ ಆದರೂ ಅಷ್ಟೇ ನಾನು ಹಳೆ ಮೂವೀಸ್ನೇ ಜಾಸ್ತಿ ನೋಡೋದು. ಇವಾಗಿನ ಮೂವೀಸ್ ಏನು ಅಷ್ಟು ಇಷ್ಟಪಡಲ್ಲ. ಮತ್ತು ಇನ್ನೊಂದು ಇದನ್ನು ಕೇಳಾಯ್ತಲ್ವಾ, ನೆಕ್ಸ್ಟು ನನಗಿಷ್ಟ ಆಗೋ ಹೀರೋ ಯಾರು? ಇದು ಆ್ಯಕ್ಚುಲಿ ಗೊತ್ತು ನಿಮಗೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನೀವೆಲ್ಲ ಹೇಳಿ, ಇದು ಗೊತ್ತು. ಸೀರಿಯಸ್ ಆಗಿ ಈ ಕ್ವಶನ್ಗೆ ಆನ್ಸರ್ ಗೊತ್ತು. ನಾನು ಚಂದನ್ ಎಷ್ಟೋ ಸಲ ಈ ವಿಷಯಕ್ಕೆ ನಾವಿಬ್ರು ಜಗಳಾಡ್ತಿರ್ತೀವಿ. ಹೀರೋ ದರ್ಶನ್. ಕರೆಕ್ಟಾಗಿ ಯಶು ಆ ದರ್ಶನ್. ಯಶ್ ಸರ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಸಖತ್ ಇಷ್ಟ ನನಗೆ. ನನಗೆ ಯಾರು ಇಷ್ಟ ಇಲ್ಲ, ನನಗೆ ನಮ್ಮ ವೈಫ್ ಒಬ್ಬಳೆ ಇಷ್ಟ. ಇದೆಲ್ಲ ಡವ್ ಮಾಡಿ ಅಂದರೆ ಚೆನ್ನಾಗಿ ಮಾಡ್ತಾರೆ. ಇಲ್ಲ, ಸೀರಿಯಸ್ ಆಗಿರ್ತಾರೆ. ಹೀರೋ ಅಂತ ನನಗೆ ಯಾರು ಇಷ್ಟ ಇಲ್ಲ. ಏನೋ ಇಷ್ಟ ಅಂದರೆ ಮೂವಿ ನೋಡ್ತಾರೆ, ಅದೇ ಫೇವ್ರೆಟ್ ಅಂತ ಯಾರು ಇಲ್ಲ ಇವ್ರಿಗೆ. ಇದಂತೂ ಈ ಕ್ವಶನ್ ಗೊತ್ತಿಲ್ಲ ನನಗೆ. ಏನಂದರೆ ಪರ್ಸ್ನಲ್ ನಾನು ಕೇಳಬೇಕು ಅಂತ, ಆಯಿತಾ? ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಇದಕ್ಕೆ. ನಾನು ಇಷ್ಟನೋ ನಿಮ್ಮ ಮಗಳು ಇಷ್ಟ? ಯೋಚನೆ ಮಾಡಿ ಆನ್ಸರ್ ಮಾಡಿ. ಇದಕ್ಕೆ ಕೇಳಿದ್ರೆ ಹೆಂಗ ಆನ್ಸರ್ ಮಾಡೋದು? ಆ್ಯಕ್ಚುಲಿ ಇದನ್ನ ನಾನು ಕೇಳಿಲ್ಲ. ಇಷ್ಟನೇ ಫಸ್ಟ್ ನೀನೆ, ಆಮೇಲೆ ಆ್ಯಕ್ಚುಲಿ ಇಬ್ಬರು ಇಂಪಾರ್ಟೆಂಟೇನೆ. ಸುಮ್ಮನೆ ನೋಡೋಣ ಏನು ಹೇಳ್ತಾರೆ ಅಂತ ಕೇಳಿದೆ. ಏನು ನನಗೆ ತಿಳ್ಕೊಬೇಕು ಅಂತ ಇತ್ತು, ಕ್ಯೂರಿಯಾಸಿಟಿ ಇತ್ತು. ನಾನು ಇವಾಗ ಹೆಂಗೆ ಅಂದರೆ, ಈಗ ಫ್ರೆಂಡ್ಸಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀನಿ ಅಥವಾ ಫ್ಯಾಮಿಲಿ?
ಫಸ್ಟ್ ಫ್ಯಾಮಿಲಿ ಆಮೇಲೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂತಿದ್ದಾರೆ, ಬಟ್ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರೋದು ಒಂದು 5 ಮೆಂಬರ್ಸ್ ಅಷ್ಟೇ. ತುಂಬ ಏನೋ ಫ್ರೆಂಡ್ ಸರ್ಕಲ್ ಏನಿಲ್ಲ. ಬಟ್ ಪ್ರಿಯಾರಿಟಿ ಅಂತ ಬಂದಾಗ ಫಸ್ಟು ನನ್ನ ಫ್ಯಾಮಿಲಿನೇ ನಾನು. ಮತ್ತಿನ್ನೊಂದು ಇದೆ, ಇದು ಕೂಡ ನನ್ನ ಪರ್ಸ್ನಲ್ ಕ್ವಶನು ಆಯಿತಾ. ನಿಮ್ಮ ಒಪಿನಿಯನ್ ತಿಳ್ಕೊಬೇಕು ಇದಕ್ಕೆ. ಲಾಸ್ಟ್ ಕ್ವಶನ್ ಗೈಸ್, 15 ಕ್ವಶನ್. ಏನಂತಂದರೆ, ನಾನು ನಿಮಗೆ ಕರೆಕ್ಟ್ ವೈಫ್ ಅಂತ ಅನಿಸಿದ್ದು ಯಾವಾಗ ಅಂತ ಅಂದರೆ, ಇಂಥ ಒಂದು ಕ್ಯಾರೆಕ್ಟರ್ ನನ್ನಲ್ಲಿ ಇಷ್ಟ ಆಗುತ್ತೆ, ನನಗೆ ಕರೆಕ್ಟ್ ಸರಿಯಾದ ಜೋಡಿಯಪ್ಪ ಇವಳು ಅಂತ ಅನ್ಸೋದು ಯಾವಾಗ? ನಾನು ಲವ್ ಮಾಡ್ಬೇಕಾದ್ರೆ ಅನಿಸಿತ್ತು. ಅಲ್ಲ, ಹಂಗಲ್ಲ ಅಂದರೆ ಓಕೆ. ಆಮೇಲೆ ಹೆಂಗೆ ಅಂತಂದರೆ, ನನ್ನಲ್ಲಿರೋ ಗುಣ ಯಾವುದಿಷ್ಟ ಬೆಸ್ಟು ಅದಕ್ಕೆ ನನ್ನ ಹೆಂಡತಿ ಸರಿಯಾದ ಜೋಡಿ ನನಗೆ ಅಂತ ಅನ್ಸೋದು. ಎಲ್ಲ ಗುಣನೂ ಇಷ್ಟನೇ. ಎಲ್ಲ ಇಷ್ಟ ಆಗಲ್ಲ, ನಿಜ ಹೇಳಿ. ಮುಂದೆ ಜಾಸ್ತಿ ಕ್ವಶನ್ ಮಾಡ್ತೀಯಲ್ಲ, ಅದು ಇಷ್ಟ ಇಲ್ಲ. ಬೇಡದೇ ಇರೋದೆಲ್ಲ ಕ್ವಶನ್ ನನಗೆ ಹಾಕ್ಬಿಟ್ರೆ ಮೇಲೆ ಅಷ್ಟೆ. ಅಂತಂದರೆ ಕ್ವಶನ್ ಅಂತಂದರೆ ಅಷ್ಟು ತಲೆಯೆಲ್ಲ ತಿನ್ನೋದಿಲ್ಲ ನಾವು ಆ್ಯಕ್ಚುಲಿ. ನೀವು ನಂಬಲ್ಲ, ನಾವು ಜಗಳಾಡೋದು ಕೂಡ ತುಂಬಾ ಕಡಿಮೆ. ಜಗಳಾಡಿದ್ರು ಅಷ್ಟೇ ಏನು ಒಂದು ಇವಾಗ ಮದುವೆ ಆದ್ಮೇಲೆ ಜಗಳ ಆಡಲ್ಲ. ಮುಂಚೆ ಆಡ್ತಿದ್ದೋ ಸ್ವಲ್ಪ ಆಡ್ತಿದ್ರು ಹಂಗೇನೆ. ಏನು ಒಂದು 1 ಡೇಸ್ ಅಂದರೆ ಕ್ಯಾರಿ ಮಾಡ್ತಾ ಇರಲಿಲ್ಲ ಅದನ್ನು ತುಂಬ ಟೈಮು. ಅವಾಗಲೇ ಇವಾಗ ಜಗಳಾಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟು ಕಾಲ್ ಮಾಡೋರು, ಆ ಥರ ಇರ್ತಿದ್ದಿದ್ದು ನಾವು. ಓಕೆನಾ? ಕೋಳಿ ಜಗಳ ಅಂತಾರಲ್ಲ ಆ ಥರ ಒಂಥರ ಕೋಳಿ ಜಗಳನೇ ನಮ್ಮಿಬ್ರದ್ದು. ಇವಾಗಲೂ ಕೂಡ ಅಷ್ಟೇ, ಯಾವಾಗಲೂ ಜಗಳ ಮಾಡಿ ಅವರೇ ಮಾತಾಡಿಸ್ಬೇಕು ಇಲ್ಲ ನಾನೇ ಮಾತಾಡಿಸ್ಬೇಕು ಅನ್ನೋ ಈಗೋ ಇಲ್ಲ. ಬಟ್ ಅದೇ ತುಂಬ ಟೈಮ್ ಕ್ಯಾರಿ ಮಾಡಲ್ಲ ನಾವು ಜಗಳನ. ಓಕೆ, ಇದು 15 ಕ್ವಶನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಕೇಳಬೇಕು ಅಂತ. ಸ್ವಲ್ಪ ಫಾಸ್ಟಾಗಿ ವೀಡಿಯೋ ಮಾಡಿದ್ದೀವಿ, ಏಕೆಂದರೆ ಪಾಪು ಎದ್ಬಿಡ್ತಾಳೆ ಅಂತ. ಅವಳನ್ನ ಜಸ್ಟ್ ಇವಾಗ ತಾನೇ ಮಲಗಿಸಿ ವೀಡಿಯೋನ ಮಾಡಿದೆ. ಓಕೆ, 15 ಕ್ವಶನ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಪರವಾಗಿಲ್ಲ, ಸ್ವಲ್ಪ ಕೆಲವೊಂದಕ್ಕೆ ಆನ್ಸರ್ ಮಾಡಿದ್ರು. ಅದೇ ಹೇಳಿದ್ನಲ್ಲ ನಾನು ಮುಂಚೆ, ಅವ್ರ ಹತ್ರ ಇದೇ ಥರ ಅಂತ ಏನು ಇಷ್ಟ ಇಲ್ಲ, ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಏನಾದರೂ ಹೇಳಿರ್ತೀನಿ ಅಷ್ಟೇ. ಅದನ್ನು ಅಬ್ಸರ್ವ್ ಮಾಡಿ ಹೇಳಿದಿರಲ್ಲ, ಅದಕ್ಕೇ ಥ್ಯಾಂಕ್ ಯು ಸೋ ಮಚ್. ಹೇಳಿ ಏನಾದರೂ. ನಾನು ಏನು ಈ ಥರ ಸೋಷಲ್ ಮೀಡಿಯಾ ಈ ಥರ ಯೂಸ್ ಮಾಡೋದು ನಿಮ್ಮ ಹಸ್ಬೆಂಡ್ ಇಷ್ಟನಾ ಅಂತ ಕೇಳಿದರೆ, ಆ್ಯಕ್ಚುಲಿ ಅವ್ರು ಕೂಡ ನನಗೆ ಅವ್ರ ಸಪೋರ್ಟೇನೆ ತುಂಬ ಇರುತ್ತೆ. ಇವಾಗ ನಾನು ಎಲ್ಲೋದ್ರೂ ಅಷ್ಟೇ, ಈ ಥರ ವೀಡಿಯೋ ಮಾಡು ಅಂತ ಸಜೆಸ್ಟ್ ಮಾಡ್ತಾರೆ. ಆ ಥರ ರಿಸ್ಟ್ರಿಕ್ಷನ್ ಅಂತೂ ಯಾವತ್ತೂ ಹಾಕಿಲ್ಲ ಇವರು, ಹಾಕೋದು ಇಲ್ಲ. ಯಾಕಂದರೆ ಇವ್ರಿಗೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇದೆ ಅಲ್ವಾ ರೀ? ಅದನ್ನು ನಾವು ಯೂಟ್ಯೂಬ್ ವಿಡಿಯೋಗಳು, ನಾನು ಸ್ವಲ್ಪ ಬ್ಯಾಂಗ್ಳೂರಿಗೆ ಹೋಗೋವರೆಗೂ ಸ್ವಲ್ಪ ಇಬ್ಬರು ಜೊತೆಲಿದ್ದು ವಿಡಿಯೋ ಮಾಡೋದು ಕಷ್ಟ. ಈ ಥರ ಯಾವಾಗಲಾದರೂ ಬಂದಾಗ ಈ ಥರ ಒಂದೊಂದು ವೀಡಿಯೋನ ಮಾಡಬೇಕು. ನನಗೆ ಗೊತ್ತಿಲ್ಲ ಸಡನ್ನಾಗಿ ಯಾಕೆ ಬೆಳಿಗ್ಗೆ ಪ್ಲಾನ್ ಮಾಡಿಕೊಂಡೆ ಈ ಥರ ಕೇಳೋಣ. ಈ ಥರ ಯಾವತ್ತೂ ನಾವಿಬ್ಬರು ವೀಡಿಯೋನ ಮಾಡ್ಕೊಂಡಿಲ್ಲ. ಮತ್ತು ಮಾತಾಡ್ಬೇಕಾದ್ರೂ ಅಷ್ಟೇ ನನಗೆ ಇಷ್ಟ ಏನು ಹೇಳಿ ಅಂತ ಈ ಥರ ಯಾವತ್ತೂ ಮಾತು ಕೂಡ ಆಡ್ಕೊಂಡಿಲ್ಲ. ಅದಕ್ಕೆ ನಾನು ನೋಡೋಣ ಯಾವ ಥರ ತಿಳ್ಕೊಂಡಿರ್ತಾರೆ ಹೆಂಡ್ತಿನ ಅಂತ ಅಂದ್ಕೊಂಡು ವೀಡಿಯೋನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟಲ್ಲೇ ತಿಳಿಸಿ. ನಾನು ಆ ಥರ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಓಕೆನಾ? ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸಡನ್ನಾಗಿ ಫಾಲೋವರ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಅದನ್ನು ಕೇಳಿದರೆ ಏನಕ್ಕೆ ಅಂತ, ನನಗಂತೂ ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ. ನೋಡೋಣ, ಅದು ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕು ಅದಕ್ಕೆ. ನಂದು ಹಂಗೇನೆ, ನಮ್ಮ ಅಕ್ಕಂದು ಇನ್ಸ್ಟಾಗ್ರಾಮ್ ಐಡಿನೂ ಹಂಗೆ. ಬಟ್ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. ಏನು ಹೇಳ್ತೀರಾ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಕ್ಕೆ ಏನು ಅನಿಸುತ್ತೆ ನಿಮಗೆ? ಖುಷಿ ಅನಿಸುತ್ತೆ, ಏನೋ ಒಂದು ಮಾಡಲಿ ಅನ್ನೋ ಖುಷಿ ಅಷ್ಟೇ. ಅಂತಂದರೆ ಇವರು ಜಾಸ್ತಿ ಮಾತಾಡಲ್ಲ ಅಂತ ಅಂತೀರ, ಮಾತಾಡ್ತಾರೆ. ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಅಷ್ಟೇ. ಸೈಲೆಂಟ್ ಏನಿಲ್ಲ, ಜಾಸ್ತಿ ಮಾತಾಡಲ್ಲ ಅಷ್ಟೇ ಗೈಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೋನ್ ಮಾಡಿ ಕರೆದ್ರು, ಏನೋ ಪ್ಲಾನ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ. ನಾನು ಊರಲ್ಲಿದ್ದೆ, ಬಂದಿರಲಿಲ್ಲ. ಇವಾಗ ಸಂಜೆ ಬಂದಿದ್ದು ನಾನು 6 ಗಂಟೆ. ಅದು ಕಾಲ್ ಮಾಡಿ ಇರ್ಮುಡಿ ಬೇರೆ ಇತ್ತು ನಮ್ಮ ಚಿಕ್ಕಮ್ಮ ಒಂದು.
ನಾವು ಹಂಗೆ ಬರಬೇಕಾಗಿತ್ತು. ಇವ್ರೇನೋ ಪ್ಲ್ಯಾನ್ ಮಾಡಿದ್ದೀನಿ ಬನ್ನಿ ಬೇಗ ಬನ್ನಿ ಅಂತ ಹೇಳಿದ್ರು, ಸ್ವಲ್ಪ ಲೇಟ್ ಆಯಿತು. ಬಟ್ ಏನಂತ ಹೇಳಿರಲಿಲ್ಲ, ಹೇಳಿದ್ನ ನಾನು ಈ ಥರ ಅಂತ ಏನೂ ಹೇಳಿರಲಿಲ್ಲ. ಏನೋ ಮಾಡಿದ್ದೀನಿ ವಿಡಿಯೋ ಮಾಡಬೇಕು ಬನ್ನಿ ಬನ್ನಿ ಅಂತ ಆ ಥರ ಹೇಳಿದ್ದೆ. ಬಟ್ ಯಾವ ಕ್ವಶನ್ ಏನು ಈ ಥರ ಅಂತಲೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇವ್ರಿಗೆ ಇವಾಗಲೇ ಗೊತ್ತಾಗಿದ್ದು ಇದು ಅಷ್ಟೇ ಗೈಸ್. ಇವಾಗ ಏನಿಲ್ಲ, ನಮ್ಮ ಅತ್ತೆಯವರು ಬಂದಿದ್ದಾರೆ, ಇನ್ನೂ ಇರುಮಡಿಯಿಂದ ಬಂದಿಲ್ಲ, ಅಲ್ಲಿ ಊರೊಳಗಡೆ ಇದ್ದಾರೆ. ಅಲ್ಲಿಂದ ಬಂದಮೇಲೆ ಎಲ್ಲ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ನಾನು ಹೊಸ ವ್ಯೂವರ್ಸ್ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಗೈಸ್. ಲವ್ ಯು, ಬಾಯ್.